ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಏನು ಸಮಾಚಾರಪ್ಪ ಅಂದರೆ ನೋಡಿ ಯಾರು ಬಂದವ್ರೆ. ಇಷ್ಟ ಸಾರಥಿ ಆಫ್ ಕ್ಲಿಕ್ಕಿ ಸಾರಿ ಮನೆ ಹತ್ರ ಬಂದಿದ್ರು. ಏನು ಅಂದರೆ ಅವರು ಒಂದು ಗ್ಯಾಜೆಟ್ ತಗೊಂಬಂದವ್ರೆ, ಗಾಡಿ ವಾಶ್ ಮಾಡೋಕ್ಕೆ ಗನ್ನು. ಇದು ಪ್ರಮೋಷನ್ ವಿಡಿಯೋ ತಾನೆ, ಹೇಳ್ಬೋದಾ? ಇದು ಇವಾಗ ಆನ್ಲೈನ್ ಎಲ್ಲ ಕಡೆ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ಹ್ಯಾಂಡ್ ಗನ್ನಿದ್ದಂಗಿದೆ. ಸೊ ಮೋಟ್ರ್ ಇದು ಒಳ್ಳೆ, ಇದು ಬ್ಯಾಟ್ರಿದು ಸ್ವಿಚ್ ಹಾಕಿ ನಾವು ಯೂಸ್ ಮಾಡ್ಬೇಕಂತ ಎಲ್ಲ ಬಕೆಟಿಗೆ ಪೈಪ್ ಹಾಕ್ಬಿಟ್ಟು ಯೂಸ್ ಮಾಡೋದು. ಯಾವ ಥರ ಯೂಸ್ ಆಗುತ್ತೆ, ಏನು ಪ್ರೈಸು ಅಂದ್ಬಿಟ್ಟು ಈ ವ್ಲಾಗಲ್ಲಿ ಇರುತ್ತೆ. ಸೊ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಇವರ ರೀಲ್ ಹಾಕಿರ್ತಾರೆ, ಅದರಲ್ಲಿ ಲಿಂಕ್ ಇರುತ್ತೆ. ಆ ರೀಲು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನ ಹೋಗಿ ಫುಲ್ ಚೆಕ್ಔಟ್ ಮಾಡಿಬೇಕಂದ್ರೆ, ಓಕೆನಾ? ಸೊ ಬನ್ನಿ, ಗಾಡಿ ವಾಶ್ ಮಾಡ್ತಾರಂತೆ. ಹೆಂಗ್ ವಾಶ್ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಏನಂದ್ರೆ ಅಂದ್ರೆ ಕರೆಂಟ್ ಬೇಕಾಗಿಲ್ಲ, ಇದು ಬ್ಯಾಟ್ರಿ. ಇವಾಗೆಲ್ಲ ಮನೆಯಿಂದ ಕರೆಂಟ್ ತಗೋಬೇಕು, ಮತ್ತೆ ನೀರ್ ಪೈಪು ಕೊಳೆಗೆ ಹಾಕ್ಬೇಕು ಅನ್ನೋದಿಲ್ಲ. ಇದು ಬಕೆಟ್ ಅಲ್ಲೇ ನೀರ್ ತಗೊಳ್ಳೋದು. ಮಾಮೂಲಿ ವಾಶ್ ಮಾಡ್ತೀವಲ್ಲ, ಈಗ ಬಕೆಟ್ ಅಲ್ಲಿ ನೀರ್ ತಗೊಂಡು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದು. 2 ಬ್ಯಾಟ್ರಿ ಕೊಟ್ಟಿರ್ತಾರೆ, 2 ಬ್ಯಾಟ್ರಿಲೂ ನಾವು ಯೂಸ್ ಮಾಡ್ಕೊಬೋದು. ಸೋಪುದು ಎಲ್ಲಾನು ಇದೆ. ನೋಡೋಣ, ನಾನು ವಿಡಿಯೋ ನೋಡಿದ್ದೀನಿ ಅಷ್ಟೇ. ಇವಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಟ್ರಯಲ್ ಮಾಡ್ತಾ ಇದೀವಿ ಇವಾಗ. ಟ್ರಯಲ್ ಆ್ಯಂಡ್ ಅವರು ಕಂಟೆಂಟ್ನ ರೆಡಿ ಮಾಡ್ಕೊತಿದ್ದಾರೆ. ಸೊ ಗಾಡಿ ಆಲ್ರೆಡಿ ಅಲ್ಲಿ ನಿಲ್ಸಿದೆ ರೋಡಲ್ಲಿ. ಸೊ ನೋಡೋಣ ಹೆಂಗೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ನಾವು ಒಂಚೂರು ಪೈಪ್ ಹಾಕ್ಬಿಟ್ಟು ಬಕೆಟ್ ತೊಗೊಳ್ಳೋಣ. ಸೊ ನೋಡಿ, ಕಾಂಟೆಂಟ್ ಕ್ರಿಯೇಟರು ಇಲ್ಲಿ ಸಿನಿಮ್ಯಾಟಿಕ್ ತೆಗಿತಾವ್ರಿ. ಇವಾಗ ನಾವಿಲ್ಲಿ ಬಕೆಟಲ್ಲಿ ನೀರು ತುಂಬ್ತಾ ಇದ್ದೀವಿ, ಅವ್ರು ವಿಡಿಯೋ ತಗೊತಾವ್ರೆ. ನೋಡಿ, ಒಂದು ಎನ್ವೆಲಪ್ ಇರುತ್ತೆ, ಇದು ಏನೋ ಇನ್ಸ್ಟ್ರಕ್ಷನ್ ಇರುತ್ತೆ, ಚಿಕ್ಕದಾಗ ಒಂದು ಪೇಪರು, ಅದನ್ನು ನೋಡಿಕೊಂಡು ಹಾಕೋಬೇಕು. ಅದೇ ಒಂದು ತುದಿಗೆ ರೆಡ್ಡು, ಇದಕ್ಕೆ ರೆಡ್ಡು ಅಲ್ಲ, ಇದಕ್ಕೆ ರೆಡ್ ಅಥವಾ ವೈಟ್ ಹಾಕ್ತೀವಿ. ಓಕೆ, ನಾವು ಪ್ರೆಸ್ ಮಾಡಿ ಇದನ್ನು ಹಿಂಗೆ ಹಿಂದೆ ಹೇಳ್ಕೋಬೇಕು. ಈ ಸಿಲಿಂಡ್ರದ್ದು ಹಾಕಕ್ಕೆ ಬರುತ್ತಲ್ಲ ಕ್ಯಾಪು, ಆ ಥರ ಹಿಂದೆ ಹೇಳ್ಕೊಂಬಿಟ್ಟು ಬಿಟ್ಬಿಟ್ರೆ ಲಾಕ್ ಆಗೋಯ್ತು. ಆಮೇಲೆ ಹಿಂಗೆ ಬರುತ್ತೆ. ಇದೆ ಕಂಟೆಂಟಲ್ಲಿ ಇದು ವೈಟ್ ಎಲ್ಲ ಹಾಕೋದು. ವೈಟು ಸ್ಪ್ರೇ, ಇದು ಶಾರ್ಪ್, ಹಂಗೆ. ಇನ್ನೊಂದು ಇದರಲ್ಲಿ ಸೋಪ್ ಹಾಕೊಳ್ಳೋಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಗನ್ನು, ಚಾರ್ಜರು, 2 ಬ್ಯಾಟ್ರಿ, 42 ವ್ಯಾಟ್ದು, ಓಕೆ 48 ವ್ಯಾಟ್, ಒಂದು ಪೈಪು. ಇದು ಫಿಲ್ಟ್ರಾ? ಏನು ಫಿಲ್ಟ್ರ್ ಇದು? ಐ ಥಿಂಕ್ ಯಾವುದಕ್ಕೆ ಹಾಕೋದು ಗೊತ್ತಿಲ್ಲ, ನೋಡೋಣ. ಫಿಲ್ಟರ್ ಈ ಥರ ಇದೆ. ರೆಡಿ? ಸೊ ನೋಡಿ, ವಿಡಿಯೋ ಮಾಡ್ತಾ ಇದ್ವಿ, ಬಿಸಿಲು ನಮಗೆ ಸಾಥ್ ಕೊಡ್ತಾ ಇಲ್ಲ. ಕಲ್ಕಿ ಬಿಸಿಲು ಹೋಗೋ ಸಲ ಕಾಯ್ತವ್ರೆ. ಈ ಮೇಲೆ ಹೊಡಿಬೇಕು, ಮಳೆ ಎಲ್ಲಿ ಗಂಟ ಹೋಗುತ್ತೆ. ಮಳೆ ಬರಿಸ್ತಾ ಇದ್ದೀವಿ, ಫುಲ್ಲು ಮಳೆ ಬರಿಸ್ತಾ ಇದ್ದೀವಿ. ಸರಿಯಾಗಿ ಬರ್ತೈತೆ. ರೇಂಬೋ ಎಲ್ಲ ಕಾಣ್ತಾ ಇದ್ದು, ಗೊತ್ತಾ? ಇಲ್ಲ ರೇಂಬೋ ಇಲ್ಲಿ ಬೈ ಕಾಣಿಸುತ್ತಾ ಗೊತ್ತಿಲ್ಲ ಕ್ಯಾಮ್ರಾಗೆ. ಇಲ್ಲಿ ನೋಡಿ, ಇಲ್ಲಿ ಬಾ. ಓಕೆ ಮಾಡಿ, ಇಲ್ಲಿ ರೇಂಬೋ ಕಾಣಿಸ್ತೈತಾ? ನೋಡಿ, ರೇಂಬೋ ಕಾಣಿಸ್ತೈತಾ? ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ರೇಂಬೋ ಬರ್ತೈತೆ. ಇವಾಗ ಹೊಂಟಾಯ್ತು. ಇನ್ನ ಇದೆ. ಒಳ್ಳೆ ರೇಂಬೋ ನೋಡಿ, ರೇಂಬೋ ಕಾಣಿಸ್ತಾ ಇದೆ ಫುಲ್ಲು, ಒಳ್ಳೆ ಜಾಲಿ. ಗಾಡಿ ಒಂದು ಬಕೆಟಲ್ಲಿ ಗಾಡಿನ ಫುಲ್ ವಾಶ್ ಮಾಡ್ಬೋದು ಅನ್ನಿಸ್ತಾ ಇದೆ. ಒಂದು ಅರ್ಧ ಬಕೆಟಲ್ಲಿ ಫುಲ್ ಗಾಡಿ ಫುಲ್ ಕ್ಲೀನ್ ಆಗೋಯ್ತು. ಇನ್ನು ಫುಲ್ ಸೋಪ್ ವಾಟರ್ ಹಾಕ್ಬಿಟ್ಟು ಫೋಮ್ ಹೊಡೆದು ತಿರುಗಿ ಇನ್ನೊಂದು 1/2 ಬಕೆಟಲ್ಲಿ ಒಳ್ಳೆ ಗಾಡಿ ವಾಶ್ ಮಾಡ್ಬೋದು. ಸೊ ನೀರು ಉಳಿತಾಯ ಆಗುತ್ತೆ, ಇದರಿಂದ ಜಾಸ್ತಿ ವೇಸ್ಟೇಜ್ ಆಗಲ್ಲ.
ಸೊ ನಾವು ಯೂಶಲಿ ಮಗ್ಗು ಪೈಪ್ ಹಚ್ಬಿಟ್ಟೆಲ್ಲ ಹೊಡಿತೀವಿ, ಅದ್ರಿಂದ ಜಾಸ್ತಿ ನೀರು ವೇಸ್ಟೇಜ್ ಆಗುತ್ತೆ, ಇದರಿಂದ ಕಮ್ಮಿ. ನೀಟಾಗಿ ಆಫ್ ಮಾಡಿದೆ, ಹಿಂಗೆ ಅಲ್ಲೇ ಇಡಬೇಕಾಗಿತ್ತು, ಆಮೇಲೆ ಡಿಸ್ಟ್ರೈಟ್ ಆಗಿತ್ತು. ನಾಯಿ ಕರ್ಕೊಂಡು ನೋಡಿರೋದಿಲ್ಲ, ಹೋಗಿ ಸ್ನಾನ ಮಾಡ್ಸೋಕೆ ಚೆನ್ನಾಗಿ. ಇದು ನೋಡಿ, ನಾಯಿಗಳಿಗೆ ಸ್ನಾನ ಮಾಡ್ಸೋಕ್ಕೂ ಚೆನ್ನಾಗಿದೆ. ಸೊ ಯಾವುದೋ ಮನೇಲಿ ಡಾಗಿದ್ರೆ ಸ್ವಲ್ಪ ಸ್ನಾನ ಮಾಡ್ಸೋಕೆ ಈಸಿ ಆಗುತ್ತೆ. ಒಳ್ಳೆ ಸೋಪಿನ ನೀರು ಮಾಡಿ ಹೊಡಿಬೋದು. ಹಿಂಗೆ ಹಿಡಿ ಕಾಯಿಲೆ ಕಡ್ಡು ನಿಲ್ಲಿಸ್ಬಿಟ್ಟು ಸೋಪ್ ನೀರು ಮಾಡಿ ಹೊಡೆದ್ಬಿಡಿ, ಪೂರ ಚೆನ್ನಾಗಿರುತ್ತೆ. ಫುಲ್ ಜಾಲಿ. ನೀವೆಲ್ಲ ಬಿದ್ದಿಲ್ಲ, ನೀಟಾಗವೆ. ಇಲ್ಲೊಂದು ಕಲ್ಕಿವೆ ಎಲ್ಲೂ ಬಿದ್ದೇ ಇಲ್ಲ ಅನಿಸುತ್ತೆ. ಫಸ್ಟ್ ಏನೂ ಆಗಿಲ್ಲ, ಫುಲ್ ನೀಟವೆ. ನಿಮ್ಮದು ಒಂದು ಸ್ಕ್ರ್ಯಾಚ್ ಇಲ್ಲ ಗೊತ್ತಾ ಇದ್ರ ಮೇಲೆ. ನಮ್ಮದು ಊರೆಲ್ಲ ಸ್ಕ್ರ್ಯಾಚ್ ಆಗೈತೆ. ಫುಲ್ಲು ಬ್ಯುಸಿ. ಎಕ್ಸಾಸ್ಟಾ? ಒಂದು ಎಕ್ಸಾಸ್ಟ್ ಐ ಲವ್ ಎಕ್ಸಾಸ್ಟ್. ನಾನು ಕಲ್ಕಿಬೆ ಯಾವಾಗ ಇಟ್ಕೊಳ್ತಾರೆ ಅಂತ ಕಾಯ್ತಾ ಇದ್ದೀನಿ. ಇದು ಬ್ಯಾಕ್ ಇರಲ್ಲ ನೋಡಿ ಹಿಡೀರಾ? ನೋಡಿಲ್ಲ, ಫೋಮ್ ಫುಲ್ ಫೋಮ್ ಇದು. ಹೌದಾ? ಹಾಕಿಲ್ಲ, ನೀರು ಹಾಕಿ. ಸೊ ನೋಡಿ, ಶಾಂಪು ಹಾಕ್ತಾ ಇದ್ದೀವಿ. ಶಾಂಪು ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಕುಲ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿ ಮತ್ತೆ ತಿರ್ಗಾ ನೀರು ಹಾಕ್ಬಿಟ್ಟು ಎಷ್ಟು ನೀರು ಹಾಕೋದು ಅಷ್ಟು ಫೋಮ್ ಬರ್ತದೆ. ಹೌದಾ? ಇವಾಗ ಫೋಮ್ ವಾಶು ಹೆಂಗೆ ಬರುತ್ತೆ ನೋಡಿ, ಸಕ್ಕತ್ತಾಗಿ ಬರ್ತಿದೆ ಫೋಮ್ ವಾಶ್. ಇಲ್ಲಿ ಹೊಡಿತೀನಿ ನೋಡಿ. ಹಾಂ ರೆಡಿ. ನೀರು ಬೇಕಿದೆ ಬಿಡ್ರು. ಬಕೆಟ್ ಸವಿನ ಇದು ಹಾಕೊಂಡಿರೋದು ನೋಡಿ ಗೈಸ್. ಸವಿ ಸವಿ ಸ್ಕಿನ್ನೇ ಕಿತ್ತು, ಸ್ಕಿನ್ನೇ ಕಿತ್ಬಿಟ್ಟು ಗೊತ್ತಾಯ್ತಾ? ನೋಡಿ ಸ್ಕಿನ್ ಆಯ್ತು. ಬ್ಲಡ್ಡೇ ಬಂದ್ಬಿಡ್ತು ಭಯ್ಯ. ನನ್ನ ಹತ್ರ ಇದಿದೆ ಕ್ಲಾತ್ ವಾಶ್, ಲಿಕ್ವಿಡ್ ಹಾಕ್ಬೇಕು ಇದಕ್ಕೆ. ಅದು ಲಿಕ್ವಿಡ್ ಮಿಕ್ಸ್ ಮಾಡಿ ಇದು ಮಾಡುತ್ತೆ. ಓಕೆನಾ? ಅಯ್ಯೋ ನೋಡಿ, ಅಲ್ಲಿ ಗಂಟ ಹೋಗುತ್ತೆ ನೀರು. ಆಹಾ, ಏನೇಳು ಅಷ್ಟು ಗಂಟ ಹೋಗುತ್ತೆ ಕುಂದು ನೀರು. ಓಕೆ ನೋಡಿ, ಗಾಡಿ ಫುಲ್ಲು ಪಳ ಪಳ ಅಂತ ಇದೆ. ಕಲ್ಕಿ ಕ್ಲೀನ್ ಮಾಡ್ತಾ ಹೋದ್ರೆ ಗಲ್ಲು ಒಳ್ಳೆ ಒಳ್ಳೆ KGF ಇದು ಶೂಟ್ ಮಾಡೋ ಥರ ಆಗ್ಬಿಟ್ಟೈತಿ ಇಲ್ಲಿ. ಹಾಂ, ಸಂಜೆ ಓಡೋಗೋರೆ. ಓಕೆ, ಗಾಡಿ ಅಂತೂ ಕ್ಲೀನ್ ಆಗಿದೆ. ಪ್ರೈಸ್ ಇದ್ರದ್ದು ಕಲ್ಕಿವೆ ಎಷ್ಟು? 2,000 2499. 2 ಬ್ಯಾಟ್ರಿ. ಓ, ಎಷ್ಟೊತ್ತಾಯ್ತು ಗೊತ್ತಾ? ನಾವು 1 ಅವರ್ ಮೇಲಾಯ್ತು ಸುಮ್ಮನೆ ಹಂಗೆ ಕ್ಲೀನ್ ಮಾಡ್ತಾ. ಯಾಕಂದ್ರೆ ವಿಡಿಯೋ ಹೌದು, ಆರಾಮಾಗಿ ಮಾಡ್ಬೋದು. ನೀಟಾಗಿ ಕ್ಲೀನ್ ಮಾಡೋದಾದ್ರೆ ಹಾಂ, ಆರಾಮಾಗಿ ಕ್ಲೀನ್ ಮಾಡ್ಬೋದು. ಆಯ್ತು ಪೂಜೆಗೆ ಒಳ್ಳೆ ಸರ್ವಿಸ್ ಸ್ಟೇಷನ್ ಇನ್ನೊಂದೆರಡು ದಿನಕ್ಕೆ 8 ಗಾಡಿ ಅಂದ್ರೆ ಆಯ್ತಲ್ಲ, 150 ರೂಪಾಯಿ ಅಂದ್ರೆ ಎಷ್ಟಾಯ್ತು? 8 ಗಾಡಿ ನೋಡಿ, ಒಳ್ಳೆ ಬಿಸ್ನೆಸ್. ಓಕೆ ನೋಡಿ, ನಾವು ಅಂದರೆ ನೀಟಾಗಿ ಕ್ಲೀನ್ ಮಾಡೋದು. ನಾವು ಪ್ರಾಪರಾಗಿ ಬರೀ ಗಾಡಿ ಕ್ಲೀನೇ ಮಾಡಬೇಕಾಗಿದ್ದಿದ್ರೆ ಆಲ್ಮೋಸ್ಟ್ 1, 2, 3 ಗಾಡಿನೂ ಅಟ್ಲೀಸ್ಟ್ ಮಾಡ್ಬೋದು. 2 ಗಾಡಿ ಹತ್ರ ಪಕ್ಕಾ ಮಾಡ್ಬೋದು. ಖಾಲಿನೇ ಆಗ್ತಾ ಇಲ್ಲ, ಅವಾಗಿಂದ ಯೂಸ್ ಮಾಡ್ತಾ ಇದೀವಿ. 2 ಅವರ್ ಆಯ್ತು ಆಲ್ಮೋಸ್ಟ್ ಅಲ್ಲ ಕ್ಲೀನ್ ಮಾಡೋಕಂದ್ರೆ. ಈ ವಿಡಿಯೋ ಶೂಟ್ ಸಲುವಾಗಿ ಹಂಗೆ ಫಾರ್ಮ್ ಹೊಡೆದು ನೀರು ಹೊಡೆದು ಹಂಗೆ ಕ್ಲೀನ್ ಮಾಡ್ತಾನೆ ಇದ್ದೀವಿ. ಸೊ ಹಂಗಾಗಿ
ಒಂದು ಬ್ಯಾಟ್ರಿ ಇನ್ನೂ ಖಾಲಿ ಆಗಿಲ್ಲ, ಇನ್ನೂ ಒಂದು ಬ್ಯಾಟ್ರಿ ಇದೆ. ಇನ್ನು ನಾವು ಆಕ್ಸಸ್ಸು ಯಾವ್ಯಾವ ಗಾಡಿ ಆಗುತ್ತೆ ಎಲ್ಲ ಗಾಡಿ ಕ್ಲೀನ್ ಮಾಡಿ ನೋಡ್ತೀವಿ, ಎಷ್ಟೊತ್ತು ಬರುತ್ತೆ ಬ್ಯಾಟ್ರಿ ಅಂದ್ಬಿಟ್ಟು ಅದು ಚೆಕ್ ಮಾಡೋಣ. ಸೊ ನೋಡಿ, ಒಂದೇ ಬ್ಯಾಟ್ರಿ ಹಾಕಿದ್ದು ಚೆಕ್ ಮಾಡೋಣ ಅಂದ್ಬಿಟ್ಟು ಒಂದು ಗಾಡಿ ಇಲ್ಲ 2 ಗಾಡಿ ಬರುತ್ತೆ ಅಂದ್ಕೊಂಡಿದ್ವಿ. ನೋಡಿದರೆ ಕಲ್ಕಿ ಬೈ ಗಾಡಿ ನೋಡಿ ಅಲ್ಲಿ ನಿಲ್ಸಿದೆ, ವಾಶ್ ಮಾಡಿಬಿಟ್ಟು ಫುಲ್ಲು ಫೋಮ್ ವಾಶು. ಅದಾದಮೇಲೆ ಆಕ್ಸಸ್ಸು ನಂದು, ಓಕೆನಾ, ನಂದು ಹಿಮಾಲಯ. ಓಕೆ, ಆ ಗಾಡಿನೂ ನೋಡಿ ವಾಶ್ ಆಗೋಯ್ತು, ಪಳಪಳ ಅಂತಿದೆ. ಈ ಗಾಡಿನೂ ವಾಶ್ ಆಗೋಯ್ತು. ಇವಾಗ ಇನ್ನೊಂದು ಗಾಡಿ, 4ನೇ ಗಾಡಿ ಇದು. ಹಾಂ, 4ನೇ ಗಾಡಿಗೆ ಬ್ಯಾಟ್ರಿ. ನೋಡಿ 4 ಗಾಡಿ ಆರಾಮಾಗಿ, 4 ಗಾಡಿನ ಆರಾಮಾಗಿ ವಾಶ್ ಮಾಡ್ಬೋದು. ನೋಡಿ ಹೆಂಗೆ 2,500 4 ಗಾಡಿ ತೊಳಿಬೋದು ಒಂದು ಬ್ಯಾಟ್ರಿಯಲ್ಲಿ. ಸೂಪರ್ ಅಲ್ಲ? ನೋಡಿ ಇನ್ನೂ 4 ಗಾಡಿ ತೊಳಿಬೋದು. ಯಾರೋ ಬಿಸ್ನೆಸ್ ಮಾಡ್ಬೋದು ಅಂದರೆ ನೋಡಿ 2,500 ಒಳ್ಳೆ ಬಿಸ್ನೆಸ್ ಮಾಡ್ಬೋದು, 4 ಗಾಡಿ ತೊಳಿಬೋದು ಆರಾಮಾಗಿ. ಸೊ ನೋಡಿ 48 ವ್ಯಾಟು, ಓಕೆನಾ. ಸೊ ನೋಡಿ ಬ್ಯಾಟ್ರಿ, ಓಕೆ ನೋಡಿ ಇನ್ನೊಂದು ಬ್ಯಾಟ್ರಿ ಇದೆ. ಸೊ ಆರಾಮಾಗಿ 4ರಿಂದ 8 ಗಾಡಿ ತೊಳಿಬೋದು ಆರಾಮಾಗಿ, 2 ಬ್ಯಾಟ್ರಿಯಲ್ಲಿ. ಹಂಗೆ ಸೂಪರ್ ಅಲ್ಲ? ಅಷ್ಟೇ, ಲೋಡ್ ಮಾಡು, ತೊಳಿತಾ ಇರು ಅಷ್ಟೇ. ನೋಡಿ ಜಾಲಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ, ಯಾರಿಗಾರು ಬೇಕಂದರೆ ನೋಡಿ ಲಿಂಕಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ.